ಕಡಲ ಮೇಲೆ ಸಾವಿರಾರು ಮೈಲಿ ಸಾಗಿಯೂ ನೀರಿನಾಳ ತಿಳಿಯಿತೇನೋ ಹಾಯಿ ದೋಣಿಗೆ. ಇದನ್ನು ನಾನು ನಿಮಗೆ ಯಾಕೆ ಇವತ್ತು ಕೇಳ್ತಾ ಇದ್ದೀನಿ ಅಂದರೆ, ಅಟ್ ಜಸ್ಟ್ 71 ಇಷ್ಟು ಲೈಫನ್ನು ನೋಡಿದ್ಮೇಲೆ ನೀವು ಲೈಫನ್ನು ಹೇಗೆ ನೋಡ್ತಾ ಇದ್ದೀರಾ ಅನ್ನೋದು. ನಡೆದ ದಾರಿಯನ್ನು ಸರಿಯಾಗಿ ನಡೆದಿದ್ದೀವ ಇಲ್ವ ಅನ್ನೋದು ನೋಡ್ಕೊಳ್ಳೋದು ಭಾಳ ಮುಖ್ಯ ಆಗಿದೆ. ಮಕ್ಕಳಿಗೆ ವಿದ್ಯಾಭ್ಯಾಸದಿಂದಲೇ ಬದುಕೋಕ್ಕಾಗೋದಿಲ್ಲ, ಅದು ಬಿಟ್ಟರೂ ಬದುಕ್ಬೋದು ಅನ್ನೋದಕ್ಕೆ ಗಾರೆ ಕೆಲಸ ಮಠದಲ್ಲಿ ಏನೋ ಮಾಡ್ತಿರ್ತೀರಿ, ಅಲ್ಲೋ ಕೆಲಸ ಮಾಡಿಸಿ ಮಕ್ಕಳ ಕೈಲಿ ಹೊಲ ಕುಯ್ಯೋದು ಹೆಂಗೆ ಅಂತ ಗೊತ್ತಾಗಲಿ. ಶ್ರಮಜೀವದಲ್ಲೂ ಕೂಡ ಬದುಕ್ಬೋದು. ಕಾಲೇಜ್ ಎಲ್ಲ ಮುಗಿಸ್ತಾ ನಿಮಗೆ ರಂಗಭೂಮಿ ಕಡೆಗೆ ಬರಬೇಕಂತ ಅದು ಮೊದಲೇ ಇತ್ತಾ ಅಥವಾ ಸುಮ್ಮನೆ ಅದು? ಯಾವುದು ನಾನು ಗುರಿ ಇಟ್ಕೊಂಡು ಹೋಗಿದ್ದಲ್ಲ, ಒಂದು ಸಣ್ಣ ಕೆಲಸ ಸಿಕ್ಕಿದ್ರೆ ಸಾಕು ಅನ್ನೋ ಗುರಿನೇ ನನಗಿದ್ದಿತ್ತು. ಕಚ್ಚೋನ ಈ ಪೊಗಳಲ್ಲ ಅಂತಾರೆ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಟ್ಟ ಮೇಲೆ ಒಲೆ ಉರಿತು ಅಂತ. ಜಯಸಿಂಹ ಪತ್ರಿಕೆಯವರು ಮಾಧ್ಯಮದವರು ಬರೆಯುವಾಗ ಹೆಂಗೆ ಬರೀತಾರೆ, ಮುಖ್ಯಮಂತ್ರಿ ಪಾತ್ರದಲ್ಲಿ ಪತ್ರ ಮಾಡಿದ ಮುಖ್ಯಮಂತ್ರಿ ಚಂದ್ರು, ಚುನಾವಣೆಯಲ್ಲಿ ಎಲೆಕ್ಷನ್ನು ಹಂಗೆ ನಿಲ್ಲಬೇಕಾದ ಪರಿಸ್ಥಿತಿ ಬಂತು, ವೋಟರ್ ಲಿಸ್ಟ್ನಲ್ಲಿ ನನ್ನ ಮುಖ್ಯಮಂತ್ರಿ ಚಂದ್ರು ಹಾಕ್ಬಿಟ್ಟಿದ್ರು ಸರ್ಕಾರದವರು, ಹಂಗಾಗಿ ಆ ಹೆಸರು ಕಾಯಂ ಆಯ್ತು. ಇದು ಆಕಸ್ಮಿಕ. ಏನು ಮಾಡಬೇಕುಗಿಂತ ಏನು ಮಾಡಬಾರ್ದು ಮನುಷ್ಯರಿಗೆ ಏನು ಮಾಡಬೇಕು ಅನ್ನೋದು ನಮ್ಮದು ವೈಯಕ್ತಿಕ, ಏನು ಮಾಡಬಂದು ಸಾರ್ವತ್ರಿಕ. ನಾನು ಹೀರೋ ಹೊಡಿಬೇಕು ರಿವಲ್ವಾರಿಂದ, ಅದೇನೋ ಹೊಡಿಬೇಕು ಹಿಂಗೆ ಆಡಲಿಲ್ಲ, ಕಣ್ಣು ಹತ್ರಕ್ಕೆ ಹಿಂಗೆ ಇಟ್ಕೊಂಡು ಆ ತಮಾಷೆ ಮಾಡೋದಕ್ಕೆ ಕ್ಯಾರೆಕ್ಟರ್ ಅಲ್ಲ ನನ್ನ ಒಂಥರ. ಹಿಂಗೆ ಬಡಾರ್ ಅಂತ ಹೊಡೆದೆ, ಫೈರ್ ಆಗಿದ್ದು ಬ್ಯಾಕ್ ಫೈರ್ ಆಗಿ ಕಣ್ಣು ಒಳಗೊಂಡೋಯ್ತು ಉಂಡೆ. ಕಾಪರ್ ಪ್ಲೇಟ್ ಅದು, ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಮಾತು ನಿಂತೋಗ್ಬಿಡ್ತು. ಏನು ಮಾದ್ರು ಬರೀ ಮಾತಾಡ್ತಿದ್ದೀನಿ, ಯಾರಿಗೂ ಕೇಳಿಸ್ತು, ವಾಯ್ಸ್ ಬರ್ತಿಲ್ಲ. ವಾಯ್ಸ್ ಬರ್ತಾ ಇಲ್ಲ. ಡಾಕ್ಟರ್ ಹತ್ರ ಹೋಗಿ ಕೇಳಿದೆ, ಸುಮಾರು ಡ್ಯಾಮೇಜ್ ಆಗೋಗ್ಬಿಟ್ಟಿದೆ, ಆಪರೇಷನ್ನೇ ಆಗಬೇಕಿದು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.